ನಮಸ್ಕಾರ. ಬ್ರೇಕ್ ಆದಮೇಲೆ ಮತ್ತೆ ಗಟ್ಟಿ ಜೀವ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ವಿಜಯ್ ಕುಮಾರ್ ಅವರ ಬಗ್ಗೆ ಆವಾಗಲೇ ಮಹೇಶ್ ಅವರು ಹೇಳ್ತಿದ್ರು, ರೆಸ್ಕ್ಯೂ ಆಪರೇಷನ್ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ರು. ಈಗ ವಿಜಯ್ ಕುಮಾರ್ ಸಂಬಂಧಿ ರಮೇಶ್ ಅವ್ರನ್ನ ನಾನು ಮಾತನಾಡಿಸಲೇಬೇಕು. ರಮೇಶ್, ಮಹೇಶ್ ಒಂದು ಮಾತು ಹೇಳ್ತಿದ್ರು, ಆತನನ್ನು ಕೆಳಗಡೆಯಿಂದ ತಗೊಂಡು ಬರುವಾಗ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಆತ ಅಸ್ವಸ್ಥನಂತೆ ಕಾಣಿಸ್ತಾ ಇತ್ತ, ಸೈಕಲಾಜಿಕಲಿ ಇಲ್ಲಿರ್ಬೋದು ಅಂತ ನಮ್ಗೆ ಅನಿಸ್ತಿತ್ತು ಅಂತ. ಸೊ ನೀವು ಅವರ ಸಂಬಂಧಿಕರಾಗಿರೋದನ್ನು ಹತ್ತಿರದಿಂದ ನೋಡಿರ್ತೀರಿ. ಹೇಗೆ ಆತ ವ್ಯಕ್ತಿತ್ವ, ಹೇಗೆ ಆತಂದು? ಅದು ಸ್ವಲ್ಪ ನಿಜ ಅನಿಸುತ್ತೆ ಸರ್ ಅದು. ಯಾಕಂದರೆ ಮೊದಲನೇ ಸಾರಿ ಅವರ ಭಾವ ಅವರು ಮಾದೇವಯ್ಯವರು ಮಾತಾಡಿದಾಗ ಅದೇ ವಿಚಾರ ಹೇಳಿದ್ರು. ಹೌದು, ಯಾಕೆಂದರೆ ದೇವರು ಸರಿ ಇಲ್ಲಿ ಬಿದ್ದ ತಕ್ಷಣ ನಮಗೆ ಐಶ್ವರ್ಯ ಕೊಡ್ತಾನೆ ಅಂತೆಲ್ಲ ಹೇಳಿ, ಇದಕ್ಕೆ ಅಡ್ಡ ಯಾರು ಬಂದರು, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಡ್ಡ ಬಂದರು ಅಂತಂದರು. ಆ ಮಾತಿನ ಅರ್ಥದಲ್ಲೂ ಅದೇ ಅರ್ಥ ಬರುತ್ತೆ. ಮತ್ತು DYSP ಅವರು ಸಾಹೇಬರು ಸಹ ಅದನ್ನೇ ಮಾತಾಡಿದ್ರು. ಅವರು 3 ಸಾರಿ ವಿಚಾರಿಸಿದಾಗೂ 3 ಥರ ಅವ್ರ ಹತ್ರ ವರ್ತಿಸಿದ್ದಾನೆ. ಯಾವ ಥರ DYSP ಅವ್ರ ಸಾಹೇಬ್ರ ಹತ್ರ ಇವಾಗ ಮಾತಾಡಿದ್ರಲ್ಲ ಅದರ ಒಂದು ಇದರಲ್ಲಿ. ಮತ್ತು ಮಹೇಶ್ ಅವರು ಅದೇ ವಿಚಾರ ಹೇಳಿದ್ರು. ಮತ್ತು ಅವನ ಮುಖದಲ್ಲಿ ಕಳೆ ಬರೋನು ಅದೇ ಥರ ಇದೆ, ಪೆದ್ದತನವಾಗಿ. ಏನು ಇಂಟೆಲಿಜೆಂಟ್ ಆಗಿ ಅಥವಾ ಮಾಡಲೇಬೇಕು ಅಂತ ಇದಿದ್ರು, ಅಥವಾ 100% ಅವ್ನು ಸಾಯಲೇಬೇಕು ಅನ್ನಂಗಿದ್ದಿದ್ರೆ ಅವನು ಶಕುಂತಲಾದ್ರಿಗೆ ಹೋಗ್ತಿದ್ದೆ. ಇನ್ನೊಂದು 10 ಅಡಿ ಬಂದು ಈ ಕಡೆ ಬರ್ತಾ ಇರಲಿಲ್ಲ ಅವನು. ಓಕೆ, ಅಲ್ಲ ಪೆದ್ದತನ ಇರೋರೆಲ್ಲ ಸೂಸೈಡ್ ಮಾಡ್ಕೊಳ್ತಾರೆ ಅಂದ್ರೆ ತಪ್ಪಾಗತ್ತಲ್ವಾ ರಮೇಶ್? ಪೆದ್ದತನ ಅಂತಂದ್ರೆ ಅವರು ಯಾವ ಥರ ಇರ್ತಾರೆ ಅಂತ ಮೂಡು ಇದು ಮಾಡೋಕ್ಕಾಗಲ್ಲ ಇವಾಗ. ಓಕೆ, ಆಮೇಲೆ ಅವನು ಏನು ವಿಚಾರ ಯಾಕಿದೆ ಆಗಿದೆ ಅಂತೆಲ್ಲ ಹೇಳಿ ನಮ್ಮ ಕನ್ನಡ ಚಿತ್ರದಲ್ಲಿ ಒಂದು ಹಾಡಿನಲ್ಲಿ ಅದ್ರದ್ದು ವಿಚಾರ ಇದ್ದಾವೆ. ಏನು ಕಣ್ಣಲ್ಲಿ ನೋಡಿ ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅನಿಸುತ್ತೆ. ಅದ್ರದ್ದು ಕೆಲವು ವಿಚಾರಗಳೆಲ್ಲ ಆ ಥರ ಹೋದಾಗ ಎಲ್ಲ ಗೊತ್ತಾಗುತ್ತೆ ಇವೆಲ್ಲ. ಯಾಕಂದರೆ ಇಲ್ಲೆಲ್ಲ ನಾವು ಕಷ್ಟದಲ್ಲಿ ಇವಾಗ ಸಹಾಯ ಮಾಡೋಕ್ಕೆ ಬಂದಿರ್ತೀವಿ. ಇವಾಗ ಅವ್ರೊಂದು ಕಡೆ ಇರ್ತೇವೆ, ನಾವೊಂದು ಕಡೆ ಇರ್ತಾರೆ, ಈ ಊರಿನವ್ರ ಜನ ಇರ್ತಾರೆ. ಅಕಸ್ಮಾತ್ ಅಲ್ಲಿ ಸನ್ನಿವೇಶ ಹೆಂಗಿರ್ತದೆ ಏನು ಅಂತ ಗೊತ್ತಾಗಲ್ಲ. ಅಲ್ಲಿ ಅವ್ನು ಯಾರನ್ನ ಜೊತೆಯಲ್ಲಿ ಕರ್ಕೊಂಡೋಗಿದ್ದಿದ್ರೆ ಅಥವಾ ಏನು ಎತ್ತ ಅಂತ ಗೊತ್ತಾಗ್ತಿದ್ದೆ ಅಲ್ಲಿ. ಆಮೇಲೆ ಸಾಕಷ್ಟು ಅಲ್ಲಿ ದೇವಸ್ಥಾನದಲ್ಲಿ ಸಹ ನಾನು ವಿಚಾರಿಸಿದೆ. ಅಲ್ಲಿ ಆ ಮಧ್ಯಭಾಗದಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಮೊದಲೇ ಅಂತರ್ಗಂಗೆ ಅಂತೇಳಿ, ಆ ಅಂತರ್ಗಂಗೆ ಹತ್ರ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಅಥವಾ ನಮಸ್ಕಾರ ಹಾಕಿ ಹೋಗ್ಬೇಕಾದ್ರೆ ಆ ಪೂಜಾರಿಗಳು ಸಹ ಇವ್ರ ಕಡೆ ಗಮನ ಕೊಡ್ತಾರೆ. ಯಾರನ್ನ ಒಂಟಿವರೆ ಬರ್ತಾರಲ್ಲ ಅವ್ರ ಕಡೆ ಗಮನ ಕೊಡ್ತಾರೆ. ಅವನು ಸಂತೋಷವಾಗಿದ್ದಾನ ಅಥವಾ ಯಾವ ಥರ ಏನು ಅಂತ ಎಲ್ಲ ಅದು ನೋಡಿ ಎಲ್ಲ ಅವನ್ನ ಗುರುತಿಸ್ತಾರೆ ಇವರು. ಗುರುತಿಸಿ ಆಮೇಲೆ ಅವ್ರು ಏನೋ ಒಂಥರ ಮೂಡು ಇಲ್ದಿರ ಅಥವಾ ಏನೋ ಡಿಸಪಾಯಿಂಟ್ ಆಗಿದ್ರೆ ಆ ಥರ ಫೇಸ್ನೆಸ್ ಎಲ್ಲ ಇವ್ರಿಗೆ ಗೊತ್ತಾಗ್ತದೆ ಅವ್ರಿಗೆ ಜನರಲ್ ಆಗಿ. ಈ ಥರ ಇರೋರು ಮೇಲ್ಗಡೆ ಇನ್ನೊಬ್ರು ಅಲ್ಲಿ ದೇವಸ್ಥಾನ ಇದೆ, ಅವ್ರಿಗೆ ಈ ಥರ ಒಬ್ಬ ಒಂಟಿವರೆ ಬರ್ತಾ ಇದ್ದಾನೆ, ಅವನೇನೋ ಒಂದು ಸ್ವಲ್ಪ ಮೂಡ್ ಇಲ್ದಾಗಿದ್ದಾನೆ, ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಳ್ರಿ ಅಂತೇಳಿ ಇವರೆಲ್ಲ ಮೆಸೇಜ್ಗಳೆಲ್ಲ ಕೊಟ್ಟು ಆಲ್ರೆಡಿ ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸರಿ, ಏನೇ ಆದ್ರೂ ಎಷ್ಟೇ ಆದ್ರೂ ಈಗ ಅಕಸ್ಮಾತ್ ಏನೋ ಒಂದು ಇನ್ಸಿಡೆಂಟ್ ಆದಾಗ ಪೂರ್ತಿ ಅದು ಗೊತ್ತಾಗಲ್ಲ. ಅಥವಾ ದೇವಸ್ಥಾನದಲ್ಲಿ ನಗ್ನಾಗ್ತಾ ಹೋದ್ರೂ ಗೊತ್ತಾಗಲ್ಲ ಏನು ಅಂತೆಲ್ಲ ಹೇಳಿ. ಆಮೇಲೆ ಏನು ವಿಚಾರ ಅಂತೇಳಿ ಅಲ್ಲಿಗೆ ಬಹುಶಃ ಅವನ್ನೇ ಇವಾಗ ಅವ್ನು ಕರೆಕ್ಟಾಗಿ ಮಾತಾಡಂಗಿದ್ರೆ ಅವನು ವಿಚಾರಿಸಿ ಕೇಳಬಹುದಿತ್ತು, ಏನಕ್ಕೋಸ್ಕರ ಹಿಂಗಾಯ್ತು ಅಂತೆಲ್ಲ ಹೇಳಿ. ಬಹುಶಃ ಅಲ್ಲ, ನೀವು ಈಗ DYSP ಅವರು ಹೇಳ್ತಾ ಇದ್ದಂಗೆ ಜೊತೆಗೆ ಮಹಾದೇವಿ ಅವರು ಕೂಡ ಹೇಳ್ತಿದ್ರು, ಯಾಕೆ ಬಿದ್ದೆ ಅಂತಂದ್ರೆ ಶಿವ ಪಾರ್ವತಿ ಬಂದಿದ್ರು, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತಡೆದು ಬಿಟ್ರು ಅಂತಾರೆ. ಎಲ್ಲೋ ಒಂದ್ ಕಡೆ ಆತ ಮುಂದೆ ಆಗುವಂಥ ಕಾನ್ಸಿಕ್ವೆನ್ಸಸ್ ಎಸ್ಕೇಪ್ ಮಾಡೋದಕ್ಕೆ ಈ ರೀತಿ ಮಾಡ್ತಿಲ್ವಾ ಅಂತ ಅನ್ಸಲ್ವಾ ನಿಮ್ಗೆ? ಯಾಕಂದ್ರೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದು ಕ್ರಿಮಿನಲ್ ಅಫೆನ್ಸ್, ಅದಕ್ಕೆ ಜೈಲು ಶಿಕ್ಷೆ ಆಗುತ್ತೆ ಅದಕ್ಕೆ. ಸೊ ನಂತರದಲ್ಲಿ ಆತ ಬಚಾವಾಗಿ ಬಂದರೂ ಕೂಡ ಕಾನೂನು ಸುಮ್ಮನೆ ಬಿಡೋದಿಲ್ಲ ಆತನನ್ನ. ಎಲ್ಲೋ ಒಂದ್ ಕಡೆ ಮಾನಸಿಕ ಅಸ್ವಸ್ಥ ಅಂತ ಹೇಳ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಅನ್ಸೋದಿಲ್ವಾ ನಿಮ್ಗೆ? ಇಲ್ಲ, ಅವನು ಎಸ್ಕೇಪ್ ಹಂಗಿದೆ ಆ ಥರ ಎಲ್ಲ ಮೂಡಿದ್ದಿದ್ರೆ ಅವ್ನು ಸೂಸೈಡ್ಗೆ ಹೋಗ್ತಾ ಇರಲಿಲ್ಲ, ಡೈರೆಕ್ಟಾಗಿ ಸೂಸೈಡ್ಗೆ ಹೋಗ್ತಾ ಇದ್ದ ಅವನಲ್ಲಿ. ಯಾಕೆಂದರೆ ಅವನಿಗೆ ಎಸ್ಕೇಪ್ ಆಗಿ ಇವಾಗ ಜನರಲ್ ಆಗಿ ಈ ಥರ ನಿಮಗೆ ಯಾವ ಥರ ಮಾತಾಡಬೇಕು, ಪೊಲೀಸ್ನವ್ರಿಗೆ ಯಾವ ಥರ ಮಾತಾಡಬೇಕು ಆ ಥರ ಎಲ್ಲ ಐಡಿಯಾ ಅವ್ನಿಗೆ ಇದ್ದಿದ್ರೆ ಒಬ್ಬೊಬ್ಬರ ಹತ್ರ ಒಂದೊಂದು ಮಾತಾಡ್ತಾ ಇರಲಿಲ್ಲ. ಅವನಲ್ಲಿ ಎಲ್ಲರ ಹತ್ರನೂ ಹುಷಾರಾಗಿ ನಾಲೆಡ್ಜಾಗೆ ಮಾತಾಡ್ತಾ ಇದ್ದೇವೆ ಅವನು. ಆಮೇಲೆ ಅವ್ನ ಮುಖ ನೋಡಿದ್ರು ಹಂಗೆ ಅನಿಸುತ್ತೆ, ಏನೋ ಒಂದು ಸ್ವಲ್ಪ ಪೆದ್ದತನ ಅಂತ ಕಾಣುತ್ತೆ. ರೈಟ್, ಮುಖ ನೋಡಿ ಒಬ್ಬರಿಗೆ ಮಣೆ ಹಾಕೋದಕ್ಕೆ ಅಥವಾ ಖಂಡಿತವಾಗ್ಲೂ ವಿಶ್ಲೇಷಣೆ ಮಾಡೋದಕ್ಕೆ ಅಷ್ಟು ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ರೈಟ್, ಮತ್ತೆ ಮಾತಾಡಿಸ್ತೀನಿ. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ಚರ್ಚೆ ಮುಂದುವರಿಯುತ್ತೆ.